ನೇತ್ರಧಾಮ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮತ್ತು ಸನ್ಫಾರ್ಮಾ ಇವರ ಸಹಯೋಗದೊಂದಿಗೆ ಜಯನಗರದಲ್ಲಿ ಕಣ್ಣಿನ ಪೊರೆ ಜಾಗೃತಿ ಸೈಕ್ಲೋಥಾನ್ ಅನ್ನು ಆಯೋಜಿಸಿತ್ತು. ಈ ಸಂದರ್ಭದಲ್ಲಿ ನೇತ್ರಧಾಮದ ಲಾಭರಹಿತ ವಿಭಾಗವಾದ ಶ್ರದ್ಧಾ ಐ ಕೇರ್ನ ಆರೋಗ್ಯ ವೃತ್ತಿಪರರು ಮತ್ತು ಕಣ್ಣಿನ ದಾನಿಗಳು ಸೇರಿದಂತೆ 75ಕ್ಕೂ ಹೆಚ್ಚು ಸೈಕ್ಲಿಸ್ಟ್ಗಳು ಭಾಗವಹಿಸಿದ್ದರು. ನಿರ್ಗತಿಕರಿಗೆ ಮತ್ತು ಹಿಂದುಳಿದವರಿಗೆ ಉಚಿತ ಕಣ್ಣಿನ ತಪಾಸಣೆ, ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ಹೃದಯ ಶಸ್ತ್ರಚಿಕಿತ್ಸೆಗಳನ್ನು ಪ್ರಾಯೋಜಿಸುವ ಲಾಭರಹಿತ ಸಂಸ್ಥೆ ಕೋಶಿಕಾ ಫೌಂಡೇಶನ್ನ ಟ್ರಸ್ಟಿ ಶ್ರೀ ಆರ್.ಕೆ. ಗುಪ್ತಾ ಮತ್ತು ನೇತ್ರಧಾಮ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಪ್ರೊಫೆಸರ್ ಡಾಕ್ಟರ್ ಶ್ರೀ ಗಣೇಶ್ ಅವರು ಸೈಕ್ಲೋಥಾನ್ಗೆ ಚಾಲನೆ ನೀಡಿದರು. ಜಯನಗರದ ಪ್ರಮುಖ ಪ್ರದೇಶಗಳಲ್ಲಿ ಸೈಕ್ಲಿಸ್ಟ್ಗಳು ಸವಾರಿ ಮಾಡಿ ಪೂರ್ವಭಾವಿ ಕಣ್ಣಿನ ಆರೈಕೆಯ ಸಂದೇಶವನ್ನು ನೀಡಿದರು. ಶ್ರೀ ಗಣೇಶ್ ಅಂತ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ನೇತ್ರಧಾಮ ಹಾಸ್ಪಿಟಲ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಟ್ರಸ್ಟಿ ಮ್ಯಾನೇಜಿಂಗ್ ಟ್ರಸ್ಟಿ ಆಫ್ ಶ್ರದ್ಧಾ ಐ ಕೇರ್ ಟ್ರಸ್ಟ್. ಈ ತಿಂಗಳು ಕ್ಯಾಟ್ರಾಕ್ಟ್ ಅವೇರ್ನೆಸ್ ಮಂತ್ ಅಂತ ನಾವು ಈ ಪೊರೆ ಬಗ್ಗೆ ಎಚ್ಚರಿಕೆ ಜನರಲ್ ಪಬ್ಲಿಕ್ ಕೊಡೋಕ್ಕೆ ನಾವು ಈ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ದೀವಿ. ಇವತ್ತು ನಾವು ಒಂದು ಸೈಕ್ಲೋಥಾನ್ ಕಂಡಕ್ಟ್ ಮಾಡಿದ್ದೀವಿ. ಅಂದರೆ ಸೈಕ್ಲಿಸ್ಟು ಈಗ ಪಬ್ಲಿಕ್ಕಿಗೆ ಈ ಥರ ಅವೇರ್ನೆಸ್, ಈ ತಿಂಗಳು ಕ್ಯಾಟ್ರಾಕ್ಟ್ ಅವೇರ್ನೆಸ್ ತಿಂಗಳು ಮತ್ತು ಈ ಪೊರೆ ಬಗ್ಗೆ ಅವೇರ್ನೆಸ್ ತಿಳಿಸೋಕ್ಕೆ ನಾವು ಈ ಸೈಕ್ಲೋಥಾನ್ ಅಂತ ಮಾಡಿದ್ದೀವಿ ಥ್ರೂ ನೇತ್ರಧಾಮ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್, ಶ್ರದ್ಧಾ ಐ ಕೇರ್ ಟ್ರಸ್ಟ್ ಆ್ಯಂಡ್ ಕೌಶಿಕಾ ಫೌಂಡೇಶನ್ನು. ಪೊರೆ ಅಂದರೆ ಏನು? ಈ ಕಣ್ಣು ಒಳಗಡೆ ಒಂದು ನ್ಯಾಚುರಲ್ ಕ್ರಿಸ್ಟಲೈನ್ ಲೆನ್ಸ್ ಇರುತ್ತೆ. ಅದು ವಯಸ್ಸಾದಂಗೂ ಅದು ಉಪಯೋಗ ಆಗುತ್ತೆ. ಅಂದರೆ ಕ್ಲಾರಿಟಿ ಕಡಿಮೆ ಆಗಿ ಮೊಬ್ಬಾಗುತ್ತೆ. ಇದಕ್ಕೆ ನಾವು ಪೊರೆ ಅಂತ ಹೇಳ್ತೀವಿ. ಪೊರೆ ಅಂದರೆ ಅದು ಲೇಯರ್ ಅಲ್ಲ. ಕೆಲವರು ಕಣ್ಣು ಮೇಲೆ ಏನೋ ಒಂಥರ ತೆರೆ ಥರ ಬರುತ್ತೆ, ಅದಕ್ಕೆ ನಾವು ಪೊರೆ ಅಂತ ಹೇಳ್ತೀವಿ ಅಂತ. ಅದು ಪೊರೆ ಅಲ್ಲ, ಕಣ್ಣು ಒಳಗಡೆ ಇರೋ ಲೆನ್ಸು. ಇದು ಮೊಬ್ಬಾಗ್ಬಿಟ್ಟು ದೃಷ್ಟಿ ಕಡಿಮೆ ಆಗೋದು, ಅದಕ್ಕೆ ನಾವು ಕ್ಯಾಟ್ರಾಕ್ಟ್ ಅಥವಾ ಪೊರೆ ಅಂತ ಹೇಳ್ತೀವಿ. ಕ್ಯಾಟ್ರಾಕ್ಟು ಯಾವ ವಯಸ್ಸಿನಲ್ಲಾದರೂ ಬರ್ಬೋದು. ನಾರ್ಮಲಾಗಿ 50-60 ವಯಸ್ಸಾದಮೇಲೆ ಬರುತ್ತೆ. ಅದಕ್ಕೆ ನಾವು ಸನೈಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ವಯಸ್ಸಾದಮೇಲೆ ಸುಮಾರು ಆಲ್ಮೋಸ್ಟ್ 80% ಆಫ್ ಜನರಿಗೆ ಈ ಪೊರೆ ಬರುತ್ತೆ. ಈ ಕೂದಲು ಹೆಂಗೆ ಬಿಳಿ ಆಗುತ್ತೋ ಹಾಗೆ ಇಟ್ಸ್ ಎನ್ ಏಜಿಂಗ್ ಪ್ರೋಸೆಸ್. ಅಂದರೆ ವಯಸ್ಸಾದಂಗೂ ಪೊರೆ ಬರುತ್ತೆ. ಆದರೆ ಕೆಲವು ಕಂಡೀಷನ್ಸ್ನಲ್ಲಿ ಪೊರೆ ಬೇಗನೂ ಬರ್ಬೋದು. ಹುಟ್ಟಿದ ಮಕ್ಕಳಿಗೂ ಪೊರೆ ಇರ್ಬೋದು. ಇದಕ್ಕೆ ನಾವು ಕಂಜನೈಟಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಅಂದರೆ ಗರ್ಭದಲ್ಲಿ ಇನ್ಫೆಕ್ಷನ್ಸ್ ಆದರೆ ಅಥವಾ ಏನಾದರೂ ಡಿಫಿಷಿಯನ್ಸೀಸ್ ಇದ್ದರೆ ಅವಾಗ ಮಗುಗೂ ಪೊರೆ ಬರ್ಬೋದು. ಹುಟ್ಟಿದ ಮಗುಗೂ ಪೊರೆ ಬರ್ಬೋದು. ಅದಕ್ಕೆ ನಾವು ಬೇಗ ಆಪ್ರೇಷನ್ ಮಾಡಬೇಕು, ಇಲ್ಲದೇ ಅದು ದೃಷ್ಟಿ ಡೆವಲಪ್ ಆಗೋಲ್ಲ. ಚಿಕ್ಕ ವಯಸ್ಸಿನಲ್ಲೂ ಪೊರೆ ಬರ್ಬೋದು. ಅದಕ್ಕೆ ನಾವು ಜೂನೈಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಏನಾದರೂ ಏಟು ಬಿದ್ದರೂ ಪೊರೆ ಬರ್ಬೋದು. ಅಥವಾ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಇದ್ದರೆ, ಡಯಾಬಿಟೀಸ್ ಇಸ್ ವೆರಿ ಕಾಮನ್, ಡಯಾಬಿಟೀಸಿಂದನೂ ಪೊರೆ ಬರ್ಬೋದು. ನಾವು ಅದಕ್ಕೆ ಡಯಾಬಿಟಿಕ್ ಕ್ಯಾಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಕೆಲವು ಪ್ರೊಫೆಷನ್ಸ್ ರೇಡಿಯೇಷನ್ ಇದ್ದರೆ ಅಥವಾ ಇನ್ಫ್ರಾರೆಡ್ ರೇಸ್ ಇದ್ದರೆ ಅದರಿಂದನೂ ಪೊರೆ ಬರ್ಬೋದು. ಕೆಲವು ಮಾತ್ರೆಗಳು ತೊಗೊಂಡ್ರೆ, ಸ್ಟೀರಾಯ್ಡ್ ಮಾತ್ರೆ ತೊಗೊಂಡ್ರೆ ಅದರಿಂದನೂ ಪೊರೆ ಬರುತ್ತೆ. ಸೊ ಅದು ಚಿಕ್ಕ ವಯಸ್ಸಿನಲ್ಲೂ ಪೊರೆ ಬರ್ಬೋದು. ಕೆಲವು ಮಕ್ಕಳಿಗೆ ಅಲರ್ಜಿ ಇರುತ್ತೆ, ಕಣ್ಣು ಉಜ್ಕೊಳ್ತಾ ಇರ್ತಾರೆ, ಅದಕ್ಕೆ ಸ್ಟೀರಾಯ್ಡ್ ಡ್ರಾಪ್ಸು, ಸ್ಟೀರಾಯ್ಡ್ ಮಾತ್ರೆ ತೊಗೊಳ್ತಾರೆ, ಜಾಸ್ತಿ ಹಾಕ್ಕೊಂಡ್ರೆ ಅದು ಆವಾಗ್ಲೂ ಪೊರೆ ಬರ್ಬೋದು. ಸೊ ಕ್ಯಾಟ್ರಾಕ್ಟ್ ಕ್ಯಾನ್ ಕಮ್ ಎಟ್ ಎನಿ ಏಜ್. ಈಗೀಗ ನಾವು ಈ ಕ್ಯಾಟ್ರಾಕ್ಟು 45-50 ವಯಸ್ಸಿನಲ್ಲಿರೋವ್ರಿಗೇ ಕಾಣಿಸ್ಕೊಳ್ತಾ ಇದೆ. ಯಾಕಂದರೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್, ಅಂದರೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಈ ಆಹಾರ ತೊಗೊಳೋದು ಅದು ಸರಿಗಿಲ್ದಿದ್ರೂ ಪೊರೆ ಬರ್ಬೋದು. ಸೊ ಪೊರೆ ಬಂದರೆ ಇದಕ್ಕೆ ಆಪ್ರೇಷನ್ ಇಸ್ ಕ್ವೈಟ್ ಈಸಿ ಆ್ಯಂಡ್ ಸಿಂಪಲ್. ಪೊರೆದು ಸಿಂಪ್ಟಮ್ಸ್ ಏನಿರ್ಬೋದು? ದೃಷ್ಟಿ ಮೊಬ್ಬಾಗ್ಬೋದು. ಲೈಟ್ಗಳು ನೋಡಿದ್ರೆ ಲೈಟ್ ಸುತ್ತಲೂ ಸರ್ಕಲ್ಗಳು ಅಥವಾ ಹ್ಯಾಲೋಸ್ ಥರ ಕಾಣಿಸ್ಬೋದು, ಗ್ಲೇರ್ ಆಗ್ಬೋದು, ನೈಟ್ ಡ್ರೈವಿಂಗ್ ಕಷ್ಟ ಆಗ್ಬೋದು. ಅಥವಾ ಏನಾದರೂ ವಸ್ತು ನೋಡಿದ್ರೆ 2 ಕಾಣಿಸೋದು, 3 ಕಾಣಿಸೋದು. ಅಥವಾ ಕಲರ್ಡ್ ಹ್ಯಾಲೋಸ್ ಅಂತ ಹೇಳ್ತೀವಿ, ಬಣ್ಣ ಸ್ಟ್ರೀಕ್ಸ್ ಆಫ್ ಲೈಟ್ ಕಾಣಿಸ್ಬೋದು. ಇವೆಲ್ಲ ಅರ್ಲಿ ಸ್ಟೇಜಸ್ ಆಫ್ ಕ್ಯಾಟ್ರಾಕ್ಟ್. ಅಥವಾ ಕನ್ನಡಕ ಚೇಂಜ್ ಆಗ್ತಾ ಇರುತ್ತೆ, ಅದು ಕನ್ನಡಕ ಚೇಂಜ್ ಮಾಡಿದ್ರೂ ದೃಷ್ಟಿ ಕ್ಲಿಯರ್ ಇರೋಲ್ಲ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಅರ್ಲಿ ಸಿಂಪ್ಟಮ್ಸ್ ಆಫ್ ಕ್ಯಾಟ್ರಾಕ್ಟ್. ಸೊ ಕ್ಯಾಟ್ರಾಕ್ಟ್ ಬಂದಾಗ ಅದಕ್ಕೆ ಪರಿಹಾರ ಬರೀ ಆಪ್ರೇಷನ್. ಮೆಡಿಸಿನ್ಸಿಂದ ಕ್ಯಾಟ್ರಾಕ್ಟ್ ಹೋಗಲ್ಲ, ಡ್ರಾಪ್ಸಿಂದ ಹೋಗಲ್ಲ, ಆಪ್ರೇಷನ್ ಮಾಡಬೇಕು. ಈಗಿನ ಕಾಲದಲ್ಲಿ ಲೇಟೆಸ್ಟ್ ಆಪ್ರೇಷನ್ಸ್ ಇದೆ.
ಫೇಕೋಎಮಲ್ಸಿಫಿಕೇಷನ್, ಮೈಕ್ರೋ ಇನ್ಸಿಷನ್ ಕ್ಯಾಟ್ರಾಕ್ಟ್ ಸರ್ಜರಿ ಆ್ಯಂಡ್ ಲೇಸರ್ ಕ್ಯಾಟ್ರಾಕ್ಟ್ ಆಪ್ರೇಷನ್ಸ್ ಇವೆಲ್ಲ ಲೇಟೆಸ್ಟ್ ಟೈಪ್ಸ್ ಆಫ್ ಆಪ್ರೇಷನ್ಸು. ಬರೀ ಡ್ರಾಪ್ಸ್ ಹಾಕ್ಬಿಟ್ಟು ಮಾಡ್ತೀವಿ, ಇಂಜೆಕ್ಷನ್ ಇಲ್ಲದೆ ನೋವೇನಿರಲ್ಲ. ಆಪ್ರೇಷನ್ನು ಒಂದು 5 ನಿಮಿಷದಿಂದ 15 ನಿಮಿಷವರೆಗೂ ಆಗುತ್ತೆ. ಆಮೇಲೆ ಇಮಿಡಿಯೇಟಾಗಿ ಪೇಷಂಟ್ನ ಮನೆಗೆ ಕಳಿಸ್ತೀವಿ. ಪಟ್ಟಿನೂ ಹಾಕಲ್ಲ, ಕಾಣಿಸ್ತಾ ಇರುತ್ತೆ, 10 ನಿಮಿಷ ಆದಮೇಲೆ ಕಾಣಿಸ್ತಾ ಇರುತ್ತೆ. ಬೇರೆ ಬೇರೆ ಇಂಟ್ರಾಕ್ಯುಲರ್ ಲೆನ್ಸಸ್ ಇದೆ. ಪೊರೆ ತೆಗೆದ ಮೇಲೆ ಇದು ನ್ಯಾಚುರಲ್ ಲೆನ್ಸು, ಅದನ್ನು ರೀಪ್ಲೇಸ್ ಮಾಡಬೇಕು. ಇಟ್ ಈಸ್ ರೀಪ್ಲೇಸ್ಡ್ ವಿತ್ ಅನ್ ಇಂಪ್ಲಾಂಟ್, ಆರ್ಟಿಫಿಷಿಯಲ್ ಲೆನ್ಸ್, ಪ್ಲಾಸ್ಟಿಕ್ ಲೆನ್ಸು. ಈ ಲೆನ್ಸು ಫೋಲ್ಡಬಲ್ ಲೆನ್ಸ್ ಅಂತ ಬರುತ್ತೆ. ಅಂದರೆ ಥ್ರೋ ಮೈಕ್ರೋ ಇನ್ಸಿಷನ್, ತುಂಬ ಸಣ್ಣ ಇನ್ಸಿಷನ್, 2.2 ಮಿಲಿಮೀಟರ್ ಇನ್ಸಿಷನ್ನಿಂದ ನಾವು ಪೊರೆ ಕರಗಿಸ್ಬಿಟ್ಟು ತೆಗಿತೀವಿ, ಅಥವಾ ಲೇಸರ್ನಲ್ಲಿ ಕಟ್ ಮಾಡಿಬಿಟ್ಟು ತೆಗಿತೀವಿ. ಲೇಸರು ತುಂಬ ಪ್ರಿಸೈಸ್ ಇದೆ, ಅದು ಲೇಟೆಸ್ಟ್ ಟೆಕ್ನಾಲಜಿ. ಆಮೇಲೆ ಇದು ಲೆನ್ಸ್ಗಳೂ ಬೇರೆ ಬೇರೆ ಥರ ಲೆನ್ಸ್ ಇದೆ. ಪ್ರೀಮಿಯಂ ಲೆನ್ಸಸ್, ಮಲ್ಟಿಫೋಕಲ್ ಲೆನ್ಸಸ್ಸು ಅಥವಾ ಟ್ರೈಫೋಕಲ್ ಲೆನ್ಸ್ ಹಾಕಿದ್ರೆ ಆವಾಗ ದೂರಕ್ಕೆ ಹತ್ತಿರಕ್ಕೆ ಎಲ್ಲ ಕಾಣಿಸುತ್ತೆ. ಕನ್ನಡಕ ಇಲ್ಲದೇ ಚೆನ್ನಾಗಿ ಕಾಣಿಸುತ್ತೆ ಪೇಷಂಟ್ಗೆ. देखिए see, when we look around various hospitals, what we see is that everybody is out there to make money, and that is what their purpose is. Of course, in the process they are helping patients going through the surgeries, but their main objective is also to make money. Here Netradhama is one of the organizations who is not focused only on making money. They have a charitable eye hospital where no needy person, I repeat, no needy person will go back without getting the surgery done just because he is not able to make the payment. He doesn't have the money, he will not go back. That is our guideline to Shraddha Eye Clinic, that if there is a needy person who cannot afford, and he needs an eye surgery, he will not go back. So that is a very important thing. And Koshika is a non-profit organization. It is started by a group of friends, you can say, who probably had been more privileged in their lives to have achieved some things. When we look around and we look around so many needy people who cannot afford, it was a motivation for us to do something for the society. And we realized that while we are doing something for the society, we are getting more happiness. We are it is giving us much more satisfaction. And that, I think, is the very important thing. And I do feel that all the privileged people in this society, who the God has been very gracious to give them much more than others, should come forward and help those who cannot really take care of themselves. It's very, very important. And then we will not need the government support, we will not need anything. There are enough people who can afford a few thousand rupees every month to be given to these kind of causes, and it will help so many people coming out. While I mentioned that while we give eyesight, but that is not the only thing. If you see, it is actually giving full dignity to the life of that individual. An old man who becomes dependent upon his children or the neighbors or anybody else for his daily activity because he can't see. You look at the frustration that he has to go through. And the moment he is able to see, he himself feels empowered. He feels that now he has the dignity in his life and he can do things on his own. So that, I think, is a very, very important aspect. Thank you.